ರಾಜ್ಯಪಾಲ ಹಾಗೂ ಸರ್ಕಾರ ನಡುವಿನ ಮುಸುಕಿನ ಗುದ್ದಾಟ ಜೋರಾಗಿದೆ. ರಾಜ್ಯಪಾಲರ ಅಧಿಕಾರ ಮತ್ತಷ್ಟು ಕಸಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ಕುರಿತು ವರದಿ ಇಲ್ಲಿದೆ. ಈಗಾಗಲೇ ಮೂಡ ಹಗರಣ ವಿಚಾರವಾಗಿ ರಾಜ್ಯಪಾಲರು ಹಾಗೂ ಕಾಂಗ್ರೆಸ್ ಸರ್ಕಾರದ ನಡುವೆ ವಾರ್ ನಡೆಯುತ್ತಿದೆ. ಈ ಮಧ್ಯೆ ಗವರ್ನರ್ಗಿರುವ ಹೆಚ್ಚಿನ ಅಧಿಕಾರವನ್ನ ಕಸಿಯಲು ಸರ್ಕಾರ ಪ್ಲಾನ್ ಮಾಡಿದೆ. ತಾರಕಕ್ಕೇರಿದ ರಾಜ್ಯಪಾಲ ವರ್ಸಸ್ ಸರ್ಕಾರ ವಾರ್. ಗವರ್ನರ್ ಅಧಿಕಾರ ಕಸಿಯಲು ಕಾಂಗ್ರೆಸ್ ಪ್ಲಾನ್. ಗ್ರಾಮೀಣಾಭಿವೃದ್ಧಿ ವಿವಿ ಆಯಿತು. ಈಗ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ಕಸಿಯಲು ಸರ್ಕಾರ ಚಿಂತಿಸಿದೆ. ಕುಲಾಧಿಪತಿಗಳನ್ನ ನೇಮಿಸುವ ಅಧಿಕಾರ ಸರ್ಕಾರವೇ ಪಡೆಯಲು ಕಾಯ್ದೆ ತರಲು ಮುಂದಾಗಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆಯಲು ನಿರ್ಧರಿಸಿದೆ. ಒಪ್ಪಿಗೆ ಕೊಟ್ಟರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ವಿವಿಯ ಕುಲಾಧಿಪತಿ ಅಧಿಕಾರ ಮೊಟಕು ಮಾಡಿ ಸಿಎಂಗೆ ಅಧಿಕಾರ ನೀಡಲಾಗಿದೆ. ಎಲ್ಲ ವಿವಿಗಳಿಗೂ ಇದೇ ನಿಯಮ ತರಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಅಷ್ಟೇ ಅಲ್ಲ, ಕುಲಾಧಿಪತಿ ಅಧಿಕಾರದ ಜೊತೆ ವಿವಿಗಳಲ್ಲಿ ಕೆಲ ಬದಲಾವಣೆಗಾಗಿ ಕಾಯ್ದೆ ತಿದ್ದುಪಡಿಗೆ ನಿರ್ಧರಿಸಿದೆ. ಕಾನೂನು ಇಲಾಖೆ ಅಸ್ತು ಅಂದ್ರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ ನಡೆಸಿದೆ. ಕಾಯ್ದೆ ಜಾರಿಯಿಂದ ಸರ್ಕಾರಕ್ಕೇನು ಲಾಭ? ಎಲ್ಲ ವಿವಿಗಳಲ್ಲಿ ರಾಜ್ಯಪಾಲರ ಅಧಿಕಾರವೇ ಹೆಚ್ಚಿದೆ. ಉಪ ಕುಲಪತಿಗಳ ನೇಮಕಾತಿಯಲ್ಲಿ ರಾಜ್ಯಪಾಲರ ನಿರ್ಣಯ ಅಂತಿಮವಿದೆ. ಒಂದು ವೇಳೆ ಉಪಕುಲಾಧಿಪತಿಗಳ ಹೆಸರನ್ನ ಸರ್ಕಾರ ಸರ್ಚ್ ಕಮಿಟಿ ಶಿಫಾರಸ್ಸಿನ ಮೇಲೆ ಸಹಿಗೆ ಕಳಿಸಿದ್ರೆ ಆ ಹೆಸರನ್ನ ತಿರಸ್ಕರಿಸಬಹುದು. ವಿಸಿ ನೇಮಕಾತಿಯಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಕಿತ್ತಾಟ ಯಾವಾಗಲೂ ಇದೆ. ಈ ಅಧಿಕಾರ ರಾಜ್ಯಪಾಲರಿಂದ ವಾಪಸ್ ಪಡೆದರೆ ವಿಸಿ ನೇಮಕಾತಿಯಲ್ಲಿ ಸರ್ಕಾರದ ಪಾತ್ರವೇ ಫೈನಲ್ ಆಗಲಿದೆ. ಹೀಗಾಗಿ ಈ ಅಧಿಕಾರ ಕಸಿದು ಸರ್ಕಾರವೇ ತಮ್ಮ ಬಳಿ ಅಧಿಕಾರ ಇಟ್ಟುಕೊಳ್ಳುವುದು ಸರ್ಕಾರದ ಪ್ಲಾನ್. ಸರ್ಕಾರದ ಈ ನಿರ್ಧಾರಕ್ಕೆ ಕಾನೂನು ಇಲಾಖೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ರಾಜ್ಯಪಾಲರಿಂದ ಈ ಅಧಿಕಾರವನ್ನ ಸರ್ಕಾರ ಕಿತ್ತುಕೊಳ್ಳುತ್ತಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲ ಹಾಗೂ ಸರ್ಕಾರ ನಡುವಿನ ಮುಸುಕಿನ ಗುದ್ದಾಟ ಜೋರಾಗಿದೆ. ರಾಜ್ಯಪಾಲರ ಅಧಿಕಾರ ಮತ್ತಷ್ಟು ಕಸಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ಕುರಿತು ವರದಿ ಇಲ್ಲಿದೆ. ಈಗಾಗಲೇ ಮೂಡ ಹಗರಣ ವಿಚಾರವಾಗಿ ರಾಜ್ಯಪಾಲರು ಹಾಗೂ ಕಾಂಗ್ರೆಸ್ ಸರ್ಕಾರದ ನಡುವೆ ವಾರ್ ನಡೆಯುತ್ತಿದೆ. ಈ ಮಧ್ಯೆ ಗವರ್ನರ್ಗಿರುವ ಹೆಚ್ಚಿನ ಅಧಿಕಾರವನ್ನ ಕಸಿಯಲು ಸರ್ಕಾರ ಪ್ಲಾನ್ ಮಾಡಿದೆ. ತಾರಕಕ್ಕೇರಿದ ರಾಜ್ಯಪಾಲ ವರ್ಸಸ್ ಸರ್ಕಾರ ವಾರ್. ಗವರ್ನರ್ ಅಧಿಕಾರ ಕಸಿಯಲು ಕಾಂಗ್ರೆಸ್ ಪ್ಲಾನ್. ಗ್ರಾಮೀಣಾಭಿವೃದ್ಧಿ ವಿವಿ ಆಯಿತು. ಈಗ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ಕಸಿಯಲು ಸರ್ಕಾರ ಚಿಂತಿಸಿದೆ. ಕುಲಾಧಿಪತಿಗಳನ್ನ ನೇಮಿಸುವ ಅಧಿಕಾರ ಸರ್ಕಾರವೇ ಪಡೆಯಲು ಕಾಯ್ದೆ ತರಲು ಮುಂದಾಗಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆಯಲು ನಿರ್ಧರಿಸಿದೆ. ಒಪ್ಪಿಗೆ ಕೊಟ್ಟರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ವಿವಿಯ ಕುಲಾಧಿಪತಿ ಅಧಿಕಾರ ಮೊಟಕು ಮಾಡಿ ಸಿಎಂಗೆ ಅಧಿಕಾರ ನೀಡಲಾಗಿದೆ. ಎಲ್ಲ ವಿವಿಗಳಿಗೂ ಇದೇ ನಿಯಮ ತರಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಅಷ್ಟೇ ಅಲ್ಲ, ಕುಲಾಧಿಪತಿ ಅಧಿಕಾರದ ಜೊತೆ ವಿವಿಗಳಲ್ಲಿ ಕೆಲ ಬದಲಾವಣೆಗಾಗಿ ಕಾಯ್ದೆ ತಿದ್ದುಪಡಿಗೆ ನಿರ್ಧರಿಸಿದೆ. ಕಾನೂನು ಇಲಾಖೆ ಅಸ್ತು ಅಂದ್ರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ ನಡೆಸಿದೆ. ಕಾಯ್ದೆ ಜಾರಿಯಿಂದ ಸರ್ಕಾರಕ್ಕೇನು ಲಾಭ? ಎಲ್ಲ ವಿವಿಗಳಲ್ಲಿ ರಾಜ್ಯಪಾಲರ ಅಧಿಕಾರವೇ ಹೆಚ್ಚಿದೆ. ಉಪ ಕುಲಪತಿಗಳ ನೇಮಕಾತಿಯಲ್ಲಿ ರಾಜ್ಯಪಾಲರ ನಿರ್ಣಯ ಅಂತಿಮವಿದೆ. ಒಂದು ವೇಳೆ ಉಪಕುಲಾಧಿಪತಿಗಳ ಹೆಸರನ್ನ ಸರ್ಕಾರ ಸರ್ಚ್ ಕಮಿಟಿ ಶಿಫಾರಸ್ಸಿನ ಮೇಲೆ ಸಹಿಗೆ ಕಳಿಸಿದ್ರೆ ಆ ಹೆಸರನ್ನ ತಿರಸ್ಕರಿಸಬಹುದು. ವಿಸಿ ನೇಮಕಾತಿಯಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಕಿತ್ತಾಟ ಯಾವಾಗಲೂ ಇದೆ. ಈ ಅಧಿಕಾರ ರಾಜ್ಯಪಾಲರಿಂದ ವಾಪಸ್ ಪಡೆದರೆ ವಿಸಿ ನೇಮಕಾತಿಯಲ್ಲಿ ಸರ್ಕಾರದ ಪಾತ್ರವೇ ಫೈನಲ್ ಆಗಲಿದೆ. ಹೀಗಾಗಿ ಈ ಅಧಿಕಾರ ಕಸಿದು ಸರ್ಕಾರವೇ ತಮ್ಮ ಬಳಿ ಅಧಿಕಾರ ಇಟ್ಟುಕೊಳ್ಳುವುದು ಸರ್ಕಾರದ ಪ್ಲಾನ್. ಸರ್ಕಾರದ ಈ ನಿರ್ಧಾರಕ್ಕೆ ಕಾನೂನು ಇಲಾಖೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ರಾಜ್ಯಪಾಲರಿಂದ ಈ ಅಧಿಕಾರವನ್ನ ಸರ್ಕಾರ ಕಿತ್ತುಕೊಳ್ಳುತ್ತಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲ ಹಾಗೂ ಸರ್ಕಾರ ನಡುವಿನ ಮುಸುಕಿನ ಗುದ್ದಾಟ ಜೋರಾಗಿದೆ. ರಾಜ್ಯಪಾಲರ ಅಧಿಕಾರ ಮತ್ತಷ್ಟು ಕಸಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ಕುರಿತು ವರದಿ ಇಲ್ಲಿದೆ. ಈಗಾಗಲೇ ಮೂಡ ಹಗರಣ ವಿಚಾರವಾಗಿ ರಾಜ್ಯಪಾಲರು ಹಾಗೂ ಕಾಂಗ್ರೆಸ್ ಸರ್ಕಾರದ ನಡುವೆ ವಾರ್ ನಡೆಯುತ್ತಿದೆ. ಈ ಮಧ್ಯೆ ಗವರ್ನರ್ಗಿರುವ ಹೆಚ್ಚಿನ ಅಧಿಕಾರವನ್ನ ಕಸಿಯಲು ಸರ್ಕಾರ ಪ್ಲಾನ್ ಮಾಡಿದೆ.
ತಾರಕಕ್ಕೇರಿದ ರಾಜ್ಯಪಾಲ ವರ್ಸಸ್ ಸರ್ಕಾರ ವಾರ್. ಗವರ್ನರ್ ಅಧಿಕಾರ ಕಸಿಯಲು ಕಾಂಗ್ರೆಸ್ ಪ್ಲಾನ್. ಗ್ರಾಮೀಣಾಭಿವೃದ್ಧಿ ವಿವಿ ಆಯಿತು, ಈಗ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ಕಸಿಯಲು ಸರ್ಕಾರ ಚಿಂತಿಸಿದೆ. ಕುಲಾಧಿಪತಿಗಳನ್ನ ನೇಮಿಸುವ ಅಧಿಕಾರ ಸರ್ಕಾರವೇ ಪಡೆಯಲು ಕಾಯ್ದೆ ತರಲು ಮುಂದಾಗಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆಯಲು ನಿರ್ಧರಿಸಿದೆ. ಒಪ್ಪಿಗೆ ಕೊಟ್ಟರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ವಿವಿಯ ಕುಲಾಧಿಪತಿ ಅಧಿಕಾರ ಮೊಟಕು ಮಾಡಿ ಸಿಎಂಗೆ ಅಧಿಕಾರ ನೀಡಲಾಗಿದೆ. ಎಲ್ಲ ವಿವಿಗಳಿಗೂ ಇದೇ ನಿಯಮ ತರಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಅಷ್ಟೇ ಅಲ್ಲ, ಕುಲಾಧಿಪತಿ ಅಧಿಕಾರದ ಜೊತೆ ವಿವಿಗಳಲ್ಲಿ ಕೆಲ ಬದಲಾವಣೆಗಾಗಿ ಕಾಯ್ದೆ ತಿದ್ದುಪಡಿಗೆ ನಿರ್ಧರಿಸಿದೆ. ಕಾನೂನು ಇಲಾಖೆ ಅಸ್ತು ಅಂದ್ರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ ನಡೆಸಿದೆ. ಕಾಯ್ದೆ ಜಾರಿಯಿಂದ ಸರ್ಕಾರಕ್ಕೇನು ಲಾಭ? ಎಲ್ಲ ವಿವಿಗಳಲ್ಲಿ ರಾಜ್ಯಪಾಲರ ಅಧಿಕಾರವೇ ಹೆಚ್ಚಿದೆ. ಉಪ ಕುಲಪತಿಗಳ ನೇಮಕಾತಿಯಲ್ಲಿ ರಾಜ್ಯಪಾಲರ ನಿರ್ಣಯ ಅಂತಿಮವಿದೆ. ಒಂದು ವೇಳೆ ಉಪಕುಲಾಧಿಪತಿಗಳ ಹೆಸರನ್ನ ಸರ್ಕಾರ ಸರ್ಚ್ ಕಮಿಟಿ ಶಿಫಾರಸ್ಸಿನ ಮೇಲೆ ಸಹಿಗೆ ಕಳಿಸಿದ್ರೆ ಆ ಹೆಸರನ್ನ ತಿರಸ್ಕರಿಸಬಹುದು. ವಿಸಿ ನೇಮಕಾತಿಯಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಕಿತ್ತಾಟ ಯಾವಾಗಲೂ ಇದೆ. ಈ ಅಧಿಕಾರ ರಾಜ್ಯಪಾಲರಿಂದ ವಾಪಸ್ ಪಡೆದ್ರೆ ವಿಸಿ ನೇಮಕಾತಿಯಲ್ಲಿ ಸರ್ಕಾರದ ಪಾತ್ರವೇ ಫೈನಲ್ ಆಗಲಿದೆ. ಹೀಗಾಗಿ ಈ ಅಧಿಕಾರ ಕಸಿದು ಸರ್ಕಾರವೇ ತಮ್ಮ ಬಳಿ ಅಧಿಕಾರ ಇಟ್ಟುಕೊಳ್ಳುವುದು ಸರ್ಕಾರದ ಪ್ಲಾನ್. ಸರ್ಕಾರದ ಈ ನಿರ್ಧಾರಕ್ಕೆ ಕಾನೂನು ಇಲಾಖೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ರಾಜ್ಯಪಾಲರಿಂದ ಈ ಅಧಿಕಾರವನ್ನ ಸರ್ಕಾರ ಕಿತ್ತುಕೊಳ್ಳುತ್ತಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲ ಹಾಗೂ ಸರ್ಕಾರ ನಡುವಿನ ಮುಸುಕಿನ ಗುದ್ದಾಟ ಜೋರಾಗಿದೆ. ರಾಜ್ಯಪಾಲರ ಅಧಿಕಾರ ಮತ್ತಷ್ಟು ಕಸಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ಕುರಿತು ವರದಿ ಇಲ್ಲಿದೆ. ಈಗಾಗಲೇ ಮೂಡ ಹಗರಣ ವಿಚಾರವಾಗಿ ರಾಜ್ಯಪಾಲರು ಹಾಗೂ ಕಾಂಗ್ರೆಸ್ ಸರ್ಕಾರದ ನಡುವೆ ವಾರ್ ನಡೆಯುತ್ತಿದೆ. ಈ ಮಧ್ಯೆ ಗವರ್ನರ್ಗಿರುವ ಹೆಚ್ಚಿನ ಅಧಿಕಾರವನ್ನ ಕಸಿಯಲು ಸರ್ಕಾರ ಪ್ಲಾನ್ ಮಾಡಿದೆ. ತಾರಕಕ್ಕೇರಿದ ರಾಜ್ಯಪಾಲ ವರ್ಸಸ್ ಸರ್ಕಾರ ವಾರ್. ಗವರ್ನರ್ ಅಧಿಕಾರ ಕಸಿಯಲು ಕಾಂಗ್ರೆಸ್ ಪ್ಲಾನ್. ಗ್ರಾಮೀಣಾಭಿವೃದ್ಧಿ ವಿವಿ ಆಯಿತು, ಈಗ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ಕಸಿಯಲು ಸರ್ಕಾರ ಚಿಂತಿಸಿದೆ. ಕುಲಾಧಿಪತಿಗಳನ್ನ ನೇಮಿಸುವ ಅಧಿಕಾರ ಸರ್ಕಾರವೇ ಪಡೆಯಲು ಕಾಯ್ದೆ ತರಲು ಮುಂದಾಗಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆಯಲು ನಿರ್ಧರಿಸಿದೆ. ಒಪ್ಪಿಗೆ ಕೊಟ್ಟರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ವಿವಿಯ ಕುಲಾಧಿಪತಿ ಅಧಿಕಾರ ಮೊಟಕು ಮಾಡಿ ಸಿಎಂಗೆ ಅಧಿಕಾರ ನೀಡಲಾಗಿದೆ. ಎಲ್ಲ ವಿವಿಗಳಿಗೂ ಇದೇ ನಿಯಮ ತರಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಅಷ್ಟೇ ಅಲ್ಲ, ಕುಲಾಧಿಪತಿ ಅಧಿಕಾರದ ಜೊತೆ ವಿವಿಗಳಲ್ಲಿ ಕೆಲ ಬದಲಾವಣೆಗಾಗಿ ಕಾಯ್ದೆ ತಿದ್ದುಪಡಿಗೆ ನಿರ್ಧರಿಸಿದೆ. ಕಾನೂನು ಇಲಾಖೆ ಅಸ್ತು ಅಂದ್ರೆ ಮುಂದಿನ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ಸಿದ್ಧತೆ ನಡೆಸಿದೆ. ಕಾಯ್ದೆ ಜಾರಿಯಿಂದ ಸರ್ಕಾರಕ್ಕೇನು ಲಾಭ? ಎಲ್ಲ ವಿವಿಗಳಲ್ಲಿ ರಾಜ್ಯಪಾಲರ ಅಧಿಕಾರವೇ ಹೆಚ್ಚಿದೆ. ಉಪ ಕುಲಪತಿಗಳ ನೇಮಕಾತಿಯಲ್ಲಿ ರಾಜ್ಯಪಾಲರ ನಿರ್ಣಯ ಅಂತಿಮವಿದೆ. ಒಂದು ವೇಳೆ ಉಪಕುಲಾಧಿಪತಿಗಳ ಹೆಸರನ್ನ ಸರ್ಕಾರ ಸರ್ಚ್ ಕಮಿಟಿ ಶಿಫಾರಸ್ಸಿನ ಮೇಲೆ ಸಹಿಗೆ ಕಳಿಸಿದ್ರೆ ಆ ಹೆಸರನ್ನ ತಿರಸ್ಕರಿಸಬಹುದು. ವಿಸಿ ನೇಮಕಾತಿಯಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಕಿತ್ತಾಟ ಯಾವಾಗಲೂ ಇದೆ. ಈ ಅಧಿಕಾರ ರಾಜ್ಯಪಾಲರಿಂದ ವಾಪಸ್ ಪಡೆದ್ರೆ ವಿಸಿ ನೇಮಕಾತಿಯಲ್ಲಿ ಸರ್ಕಾರದ ಪಾತ್ರವೇ ಫೈನಲ್ ಆಗಲಿದೆ. ಹೀಗಾಗಿ ಈ ಅಧಿಕಾರ ಕಸಿದು ಸರ್ಕಾರವೇ ತಮ್ಮ ಬಳಿ ಅಧಿಕಾರ ಇಟ್ಟುಕೊಳ್ಳುವುದು ಸರ್ಕಾರದ ಪ್ಲಾನ್. ಸರ್ಕಾರದ ಈ ನಿರ್ಧಾರಕ್ಕೆ ಕಾನೂನು ಇಲಾಖೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ರಾಜ್ಯಪಾಲರಿಂದ ಈ ಅಧಿಕಾರವನ್ನ ಸರ್ಕಾರ ಕಿತ್ತುಕೊಳ್ಳುತ್ತಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.